ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆರ್ಡಿನರಿ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಒಂದೇ ಸೈಜ್ ಇರೋವಂಥದ್ದು ಲೋಟಗಳನ್ನ ತೊಗೊಂಡಿದ್ದೀನಿ. ಅದಕ್ಕಿಂತ ದೊಡ್ಡ ಸೈಜಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ. ಇಲ್ಲಿ ಸಣ್ಣ ಲೋಟಗಳಿದೆಯಲ್ಲ, ಅದರಲ್ಲಿ 1 ಲೋಟ ಸಕ್ಕರೆ, ಹಾಗೆ ಅದೇ ಲೋಟದ ಅಳತೆಯಲ್ಲಿ ಮುಕ್ಕಾಲು ಲೋಟದಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ದೊಡ್ಡ ಲೋಟದಲ್ಲಿ 1 ಲೋಟ ಎಣ್ಣೆ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾನಿಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಫಸ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿರ್ತೀವಲ್ಲ, ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನೀರನ್ನ ಹಾಕಬೇಕು. ಇದು ಪಾಕ ಮಾಡ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಸಕ್ಕರೆನ ಪಾಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಬೇಗ ಬಂದ್ಬಿಡುತ್ತೆ ಪಾಕ, 1-2 ನಿಮಿಷಕ್ಕೇ ಬಂದ್ಬಿಡುತ್ತೆ. ಉರಿ ಜಾಸ್ತಿ ಇಟ್ಕೊಂಡೇ ಮಾಡ್ಕೋಬೋದು, ಏನಾಗಲ್ಲ. ಪಾಕ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕಡೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡೆ ಪಾಕನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಒಂದು ಕಡೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಾಕ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಪಾಕ ತೀರಾ ಗಟ್ಟಿ ಆಗೋವರೆಗೂ ವೆಯ್ಟ್ ಮಾಡಬಾರ್ದು. ಪಾಕ ತೆಳು ಇದ್ದಾಗಲೇ ಕಡಲೆ ಹಿಟ್ಟನ್ನ ಹಾಕೋಬೇಕಾಗುತ್ತೆ ನೋಡಿ. ಈ ಕಡೆ ಎಣ್ಣೆನೂ ಕೂಡ ಕಾಯ್ದೆ. ಎಣ್ಣೆನ ಕಡಿಮೆ ಉರಿ ಇಟ್ಕೊಂಡೇ ಕಾಯಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಪಾಕ ಬರೋರು ಅಷ್ಟರಲ್ಲಿ ಎಣ್ಣೆ ಕಾಯ್ದುಬಿಟ್ಟಿರುತ್ತೆ ನೋಡಿ. ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಪಾಕನ ಹೇಗೆ ಗೊತ್ತು ಮಾಡೋದು ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕಿದಾಗ ಅದು ಆ ಕಡೆ ಈ ಕಡೆ ಹೋಗಲ್ಲ ಪಾಕ, ಆವಾಗ ಬಂದಿದೆ ಅಂತ ನೋಡಿ. ಇವಾಗ ಪಾಕ ಬಂದ ಆದ ತಕ್ಷಣ ಕಡಲೆ ಹಿಟ್ಟನ್ನ ಹಾಕ್ತೀನಿ. ಕಡಲೆ ಹಿಟ್ಟು ಹಾಕಿದ ತಕ್ಷಣ ಅದನ್ನು ತಿರುಗಿಸ್ತಾನೆ ಇರಬೇಕು. ಅದು ಫುಲ್ಲು ಸಕ್ಕರೆ ಪಾಕದಲ್ಲಿ ಫುಲ್ಲು ಕರ್ಗೋವರೆಗೂ ತಿರುಗಿಸ್ತಾನೆ ಇರಿ. ಕಡಲೆ ಹಿಟ್ಟು ಫುಲ್ ಆಗೋವರೆಗೂ. ಅದು ಗಂಟು ಏನು ಉಳಿದಿದೆಯಲ್ವಾ, ಅದು ಗಂಟು ಹೋಗುತ್ತೆ. ಎಣ್ಣೆನ ಹಾಕ್ತಾ ಇರಬೇಕು ಆವಾಗವಾಗ. ಎಣ್ಣೆನ ಆಲ್ಮೋಸ್ಟ್ ಕಾಯಕ್ಕೆ ಇಟ್ಕೊಂಡಿರ್ತೀವಲ್ವ, ಕಾಯ್ದಿರುತ್ತಲ್ವ, ಆವಾಗ ಎಣ್ಣೆನ ಸ್ವಲ್ಪನೇ ತೆಗೆದು ಕಡಲೆ ಹಿಟ್ಟಿಗೆ ಹಾಕ್ತಾಯಿದ್ರೆ ಅದು ಗಂಟು ಏನಿರುತ್ತಲ್ವ ಅದೆಲ್ಲ ಕೂಡ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ. ಅದು ಕಂಪ್ಲೀಟಾಗಿ ತಿರುಗಿಸ್ತಾನೆ ಇರಬೇಕಾಗತ್ತೆ. ನಾವು ಒಂದ್ಸರಿ ಕಡಲೆ ಹಿಟ್ಟನ್ನ ಹಾಕಿದ್ವಿ ಅಂತಂದರೆ ತಿರುಗಿಸ್ತಾನೆ ಇರಬೇಕು ಅದನ್ನು. ಹಾಗೆ ತಳೆ ಹಿಡಿಯೋದಕ್ಕೆ ಬಿಡಬಾರ್ದು. ಆದಷ್ಟು ಕಬ್ಬಿಣದ ಬಾಣಲಿಲಿ ಮಾಡಿದ್ರೆ ತಳೆ ಹಿಡಿಯೋದಿಲ್ಲ, ಬಟ್ ಇದರಲ್ಲೂ ಏನು ತಳೆ ಹಿಡಿಯೋಲ್ಲ. ಈ ಬಾಣಲಿ ಕೂಡ ಚೆನ್ನಾಗಿದೆ, ಹಾಗಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ಬೇಯ್ದಂಗೆ ಸ್ವಲ್ಪನೇ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ನಾವು ತೊಗೊಂಡಿರೋವಷ್ಟು ಎಣ್ಣೆ ಕಂಪ್ಲೀಟಾಗಿ ಏನು ಬೇಕಾಗಲ್ಲ. ಮೈಸೂರು ಪಾಕನ್ನ ತಿನ್ನಬೇಕು ಅನಿಸಿದ ತಕ್ಷಣ ನಾವು ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು ಮನೇಲಿ. ಏನಿಲ್ಲ ಅಂದರೆ ಒಂದು 3-4 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಮೈಸೂರು ಪಾಕು. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಬಟ್ ನಾವು ಎಷ್ಟೇ ಕ್ವಾಂಟಿಟಿ ಮಾಡ್ತೀವಿ ಅಂದರೂ ಕರೆಕ್ಟು ಅಳತೆನ ತೊಗೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಮಾಡೋಕ್ಕಾಗಲ್ಲ. ಇವಾಗ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಮೈಸೂರು ಪಾಕ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ದೊಡ್ಡದಾಗಿ ಗುಳ್ಳೆಗಳು ಬರ್ತಾಯಿದೆ ಅಲ್ವಾ, ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಿಟ್ಟು ಒಂದೇ ಹದವಾಗಿ ನಿಲ್ಲುತ್ತೆ, ಆಗ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ದೊಡ್ಡ ಗುಳ್ಳೆಗಳು ಬರ್ತಾ ಇದೆ. ಅದು ಹಂಗೆ ತಿರುಗಿಸ್ತಾನೇ ಇರಬೇಕು. ಸ್ವಲ್ಪ ಎಣ್ಣೆ ಬೇಕು ಅಂತ ಅದು ಬೆಂದಂಗೆ ಎಣ್ಣೆ ಕೂಡ ಸ್ವಲ್ಪನೇ ಹಾಕೋಬೇಕು. ಎಣ್ಣೆನ ಆಫ್ ಮಾಡಬಾರ್ದು, ಎಣ್ಣೆ ಉರಿತಾನೆ ಇರಬೇಕು, ಎಣ್ಣೆ ಕಾಯಿಸ್ತಾನೆ ಇರಬೇಕು. ಕಂಪ್ಲೀಟಾಗಿ ಮೈಸೂರು ಪಾಕ್ ರೆಡಿ ಆಗೋವರೆಗೂ ಎಣ್ಣೆ ಕಾಯ್ತಾನೆ ಇರಬೇಕಾಗತ್ತೆ. ಯಾಕೆ ಅಂತಂದರೆ ಮೈಸೂರು ಪಾಕಿಗೆ ಮತ್ತೆ ಬಿಸಿ ಮಾಡಿ ಎಣ್ಣೆನ ಹಾಕೋಕ್ಕಾಗಲ್ಲ, ಮೈಸೂರು ಪಾಕ್ ಬರಲ್ಲ, ಬೋಲ್ಡಾಗಿ ಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ಎಣ್ಣೆ ಬಿಸಿ ಇರಬೇಕು ನೋಡಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ. ದೊಡ್ಡ ಗುಳ್ಳೆಗಳು ಬರ್ತಾನೆ ಇದೆ. ಅದು ಫುಲ್ ಫೈನಲ್ ಆಗೋವರೆಗೂ ಕೂಡ ತಿರುಗಿಸ್ತಾನೆ ಇರಬೇಕು. 2-3 ನಿಮಿಷಕ್ಕೆ, ಏನಿಲ್ಲ ಅಂದರೂ 4 ನಿಮಿಷ ಹಬ್ಬ ಅಂದರೆ ಆಗೋಗ್ಬಿಡುತ್ತೆ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಏನಿಲ್ಲ ಅಂದರೆ ಒಂದು ದೊಡ್ಡ ಪೀಸ್ ಆದರೆ ಒಂದು 10 ಪೀಸ್ ಬರುತ್ತೆ, ಚಿಕ್ಕದಾದರೆ ಒಂದು 15 ಪೀಸ್ ಬರುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ಜಾಸ್ತಿ ಸೇಮ್ ಮೆಷರ್ಮೆಂಟಲ್ಲೇ ಜಾಸ್ತಿ ತೊಗೊಂಡು ಮಾಡ್ಬೋದು ಆರಾಮಾಗಿ. ಈ ಬಾಣಲಿಯಲ್ಲಿ ಏನಿಲ್ಲ ಅಂದರೆ ಒಂದು 50 ಮೈಸೂರು ಪಾಕ್ನ ಮಾಡ್ಬೋದು ನೋಡಿ. ತಿರುಗಿಸ್ತಾ ಇದ್ದೀನಿ. ಉರಿ ಜಾಸ್ತಿ ಇಟ್ಕೊಂಡೇ ಬೇಯಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಎಣ್ಣೆ ಮಾತ್ರ ಉರಿ ಕಡಿಮೆ ಇಟ್ಕೊಳ್ಳಿ, ಯಾಕೆಂದರೆ ಎಣ್ಣೆ ಕಾಯ್ತಾನೆ ಇರುತ್ತಲ್ವ, ಬೆಂಕಿ ಏನಾರು ಹಚ್ಕೊಬಿಟ್ರೆ ಕಷ್ಟ ಆಗುತ್ತೆ ಅಂತ. ಚೆನ್ನಾಗಿ ಬೇಯ್ತಾ ಇದೆ, ಬೇಯಿಸ್ಬೇಕು. ಕಂಪ್ಲೀಟಾಗಿ ಆಗೋವರೆಗೂ ತಿರುಗಿಸ್ತಾನೇ ಇರಬೇಕು. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಬೇಯಿಸ್ಬೇಕಾಗತ್ತೆ. ಎಣ್ಣೆನ ಜಾಸ್ತಿ ಹಾಕಿದರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಕೊನೆಗೆ ಎಣ್ಣೆ ಜಾಸ್ತಿ ಬಿಡ್ತು ಅಂದರೆ ಅದನ್ನು ಬಸ್ಕೋಬೋದು.
ಅದು ಬೆಂದಂಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕಿನೇ ಎಣ್ಣೆಲೇ ಬೇಯಿಸ್ಬೇಕಾಗತ್ತೆ. ನೋಡಿ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಬೆಂದಿದೆ, ಆಲ್ಮೋಸ್ಟ್ ಒಂದು 80% ಆಗಿದೆ. ಇವಾಗ ದೊಡ್ಡ ದೊಡ್ಡ ಹೋಲ್ಗಳು ಏನು ಬರ್ತಾಯಿತ್ತು ತೂತ ಥರ, ಅದು ಕಡಿಮೆ ಆಗ್ತಾ ಬರ್ತಾಯಿದೆ ನೋಡಿ. ಇವಾಗ ಅದು ಬೆಂದಂಗೆ ಅದೇನು ಕುದಿಯುತ್ತಲ್ವಾ ಗುಳ್ಳೆ ಥರ, ಅದೆಲ್ಲ ಕಂಪ್ಲೀಟಾಗಿ ನಿಧಾನವಾಗಿ ನಿಂತ್ಕೊಂಡು ಹಿಟ್ಟು ತಳಕ್ಕೆ ಕೂರುತ್ತೆ. ಆಗ ಗೊತ್ತಾಗುತ್ತೆ ನಮಗಿದು ಇದು ಆಗ್ತಾಯಿದೆ ಅಂತ. ಫುಲ್ ಆಗೋವರೆಗೂ ಕೂಡ ತಿರುಗಿಸ್ತಾನೆ ಇರಬೇಕು. ಆಲ್ಮೋಸ್ಟ್ ಗುಳ್ಳೆಗಳೆಲ್ಲ ಹೋಗಿದೆ ನೋಡಿ, ಆಲ್ಮೋಸ್ಟ್ ಆಗ್ತಾಯಿದೆ ಇವಾಗ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ ಮೈಸೂರು ಪಾಕನ್ನ. ಇದಕ್ಕೆ ಯಾವುದೇ ರೀತಿ ದಾಂಡ ತುಪ್ಪ ಏನು ಸೇರಿಸಿಲ್ಲ, ಬರೀ ಎಣ್ಣೆನ ಬಳಸಿ ಮಾಡ್ತಾ ಇರೋದು ನೋಡಿ. ಇವಾಗ ಆಗಿದೆ, ಒಂದು 80% ಆಗಿದೆ. ಇವಾಗ ಆಗಿದೆ, ಕಂಪ್ಲೀಟಾಗಿ ಆಗಿದೆ ನೋಡಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಬಸ್ಕೊತೀನಿ. ನೀವು ಜಾಸ್ತಿ ಮೆಜರ್ಮೆಂಟ್ ಮಾಡಿದ್ರೆ ತಟ್ಟೆಯಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲೊಂದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ, ಆ ಬಟ್ಲಿಗೆ ಇದನ್ನು ಬಸ್ತೀನಿ ನೋಡಿ. ಆಗಿದೆ ಇವಾಗ. ಈಗ ಈ ಪಾತ್ರೆಗೆ ಬಸ್ಕೊತಾ ಇದ್ದೀನಿ. ಬಿಸಿ ಇರುವಾಗಲೇ ಬಗ್ಗಿಸ್ಬೇಕು, ಇಲ್ಲ ಅಂತಂದರೆ ಆಗಲ್ಲ ಅದನ್ನು ಬಗ್ಸೋಕ್ಕೆ ನೋಡಿ. ಕಂಪ್ಲೀಟಾಗಿ ಬಸ್ತಿದ್ದೀನಿ ನೋಡಿ, ಹೆಂಗೆ ಆಗ್ತಾಯಿದೆ ಹಂಗೆ ತಳ ಹಿಡಿತೈತೆ ನೋಡಿ. ಹೇಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರ ಅಂದರೆ ಅದು ತಳ ಹಿಡಿಯೋವಷ್ಟು ಪಾತ್ರೆನ ತೊಗೋಬೇಕಾಗತ್ತೆ. ನಾನೊಂದು ಬಟ್ಲನ್ನ ಕೂಡ ತೊಗೊಂಡಿದ್ದೆ ಇಲ್ಲಿ, ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿ ಇಲ್ಲ ಅಲ್ವಾ, ಅದಕ್ಕೆ ಅದ್ರ ತಳಕ್ಕೆ ಬೇಕಾಗೋಷ್ಟು ತೊಗೊಂಡಿದ್ದೆ. ಇವಾಗ ಕಟ್ ಮಾಡಿ, ನಾವಂತೂ ಬಿಸಿ ಆರಕ್ಕೆ ಮುಂಚೆನೇ ತಿಂದಾಕ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಚಿಕ್ಕ ಪೀಸಾಗಿ ಕಟ್ ಮಾಡಿದ್ವಿ. ಯಾಕೆ ಅಂತಂದರೆ ಇದು ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿದಲ್ವಾ, ಹಾಗಾಗಿ ಚಿಕ್ಕ ಪೀಸಲ್ಲಿ ಮಾಡ್ಕೊಂಡಿದ್ವಿ. ನಿಮ್ಗೆ ಬೇಕಾದರೆ ದೊಡ್ಡ ಪೀಸಲ್ಲಿ ಕೂಡ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆದಾಗೆಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆರ್ಡಿನರಿ ಮೈಸೂರು ಪಾಕು. ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ನೀವು ಬೇಕಾದ್ರೆ ದೊಡ್ಡ ಸೈಜಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಸ್ವೀಟ್ ಬೇಕು ಅಂತಂದರೆ